ಒಂದ್ ಕಡೆ ಸತತ ಮಳೆ ಆಗ್ತಾ ಇದೆ. ಈ ಸತತ ಮಳೆಯಿಂದಾಗಿ ಕುಸಿತಾ ಇದೆ ಹುಲಿಕಲ್ ಘಾಟಿ. ಮತ್ತೆ ಕುಸಿತಕ್ಕೆ ಒಳಗಾದಂತಹ ಹುಲಿಕಲ್ ಘಾಟ್ ರಸ್ತೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಇದು. ಚಂಡಿಕಾಂಬ ದೇವಾಲಯದ ಬಳಿ ಅಪಾಯಕಾರಿ ರಸ್ತೆ ಕಡಿದಾದ ತಿರುವಿನ ಬಲಭಾಗಕ್ಕೆ ಕುಸಿದಿರುವಂಥ ಮಣ್ಣು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವಾಗ ಕುಸಿದು ಪ್ರಪಾತಕ್ಕೆ ಬೀಳುತ್ತೋ ಗೊತ್ತಿಲ್ಲ. ಬೇರೆ ದೊಡ್ಡ ಘಾಟು. ಸೊ ನಿರಂತರ ಮಳೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತ ಮತ್ತೊಂದು ಮಗದೊಂದು ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಆದರೆ ಒಂದಿಷ್ಟು ವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಮುಂದೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಇದನ್ನು ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ವೈಜ್ಞಾನಿಕವಾಗಿ ಮಾಡಬೇಕು. ಬೇರೆ ಬೇರೆ ದೇಶದಲ್ಲಿದೆ, ದೊಡ್ಡ ದೊಡ್ಡ ಗುಡ್ಡದಲ್ಲೇ ಟ್ರಕ್ ಎಲ್ಲ ಹೋಗುತ್ತೆ. ಅದನ್ನು ಯಾವ ರೀತಿ ಮಾಡಿದ್ರು, ಮಳೆಗಾಲದಲ್ಲಿ ಇದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಲ್ಲಿ ಯಾವ ರೀತಿಯಾಗಿ ಅವರು ಮಾಡಿದ್ದಾರೆ, ಅದೆಲ್ಲ ಮಾಡಬೇಕಾಗತ್ತೆ. ಖಾಲಿ ಗುಡ್ಡ ಬಿತ್ತು, ಮಣ್ಣು ಕುಸಿತ ಆಯಿತು, ಪ್ರತಿ ವರ್ಷ ಇದೇ ಆಗ್ತಿರುತ್ತೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡ್ಕೊಂಡು ಬನ್ನಿ. ಮಳೆಗಾಲ ಬಂತೆಂದ್ರೆ ಸಾಕು, ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂಥದ್ದು. ಅದರಂತೆ ಏನು ಹುಲಿಕಲ್ ಘಾಟ್ನಲ್ಲಿರುವಂಥ ಪಿನ್ ಪಾಯಿಂಟ್ನಲ್ಲಿ ಧರೆ ಕುಸಿದಿದೆ. ನೋಡ್ಬೋದು ನೀವು, ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂಥ ಹುಲಿಕಲ್ ಘಾಟ್ ಇದಾಗಿರುವಂಥದ್ದು. ಏನು ಆಗುಂಬೆ ಘಾಟ್ನಲ್ಲಿ ಭಾರಿ ವಾಹನಗಳನ್ನು ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತು ಕುಂದಾಪುರ ಭಾಗಕ್ಕೆ ರಸ್ತೆ ಸಂಪರ್ಕವನ್ನು ಕಲ್ಪಿಸುವ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು ಜೊತೆಗೆ ಭಾರಿ ಸರಕು ಸಾಗಾಣಿಕೆಯನ್ನು ಈ ಹುಲಿಕಲ್ ಘಾಟ್ ಮುಖಾಂತರನೇ ತರುವಂಥದ್ದು. ಇದು ಸಂಚಾರಕ್ಕೆ ತುಂಬ ಅಗತ್ಯವಾಗಿರುವಂಥ ಘಾಟ್. ಈ ಘಾಟ್ನಲ್ಲೇ ಏನು ಪಿನ್ ಪಾಯಿಂಟ್ ಇದೆ, ಅಲ್ಲೇ ಧರೆ ಕುಸಿದಿರುವಂಥದ್ದು ನೋಡ್ಬೋದು. ತಾತ್ಕಾಲಿಕವಾಗಿ ಏನು ಧರೆ ಕುಸಿದೆ ಅಲ್ಲಿ ಟಾರ್ಪಲ್ಗಳನ್ನು ಹಾಕಿ ಮುಚ್ಚಿ ಮಣ್ಣನ್ನು ಹಾಕಿ ಸರಿ ಮಾಡುವಂಥ ಪ್ರಯತ್ನಗಳಾಗಿದೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರಗಳು ಇನ್ನೂವರೆಗೂ ದೊರಕಿಲ್ಲ. ಏನು ಅಂದರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಮಲೆನಾಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಒಂದೆಡೆ ಧರೆ ಕುಸಿತ ಪ್ರಕರಣಗಳು, ಗುಡ್ಡ ಕುಸಿತ ಪ್ರಕರಣಗಳಾದರೆ ಮತ್ತೊಂದೆಡೆ ಏನು ಮಧ್ಯ ಕರ್ನಾಟಕ ಭಾಗದ ಸಂಚಾರದ ಜೀವಕೊಂಡಿ ಅಂತಲೇ ಇದನ್ನು ಕರಿಬೋದು. ಹಾಗಾಗಿ ಇದನ್ನು ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆಗೆ ಗಮನ ಕೊಟ್ಟು ಶಾಶ್ವತವಾಗಿ ಏನು ಧರೆ ಕುಸಿದೇ ಇರೋ ರೀತಿಯಲ್ಲಿ ಏನು ಕ್ರಮವನ್ನು ಕೈಗೊಳ್ಳಬೇಕಿದೆ. ಏನಕ್ಕಂದರೆ ನೋಡ್ಬೋದು, ಈ ಭಾಗದಲ್ಲಿ ಈಗಾಗಲೇ ಧರೆ ಕುಸಿತಿರೋದ್ರಿಂದ ಅಲ್ಲಿ ಕಲ್ಲುಗಳನ್ನು ಹಾಕಿ ಸಂಚಾರಕ್ಕೆ ಕಿರಿದಾದ ರಸ್ತೆಯನ್ನು ಈಗ ಅನುವು ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡರೂ ಸಹ ಮುಂದಾಗಬಹುದಾದಂತಹ ಅಪಾಯವನ್ನು ಅಥವಾ ಸಂಭವಿಸಬಹುದಾದಂತಹ ಅಪಾಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರಗಳು ಮುಂದಾಗಬೇಕಿದೆ. ಜೊತೆಗೆ ಧರೆ ಕುಸಿತ ಪ್ರಕರಣಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಮಿತಿಗಳನ್ನು ರಚಿಸೋದು ಸಹ ಸೂಕ್ತವಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಒಂದ್ ಕಡೆ ಸತತ ಮಳೆ ಆಗ್ತಾ ಇದೆ. ಈ ಸತತ ಮಳೆಯಿಂದಾಗಿ ಕುಸಿತಾ ಇದೆ ಹುಲಿಕಲ್ ಘಾಟಿ. ಮತ್ತೆ ಕುಸಿತಕ್ಕೆ ಒಳಗಾದಂತಹ ಹುಲಿಕಲ್ ಘಾಟ್ ರಸ್ತೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಇದು. ಚಂಡಿಕಾಂಬ ದೇವಾಲಯದ ಬಳಿ ಅಪಾಯಕಾರಿ ರಸ್ತೆ ಕಡಿದಾದ ತಿರುವಿನ ಬಲಭಾಗಕ್ಕೆ ಕುಸಿದಿರುವಂಥ ಮಣ್ಣು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವಾಗ ಕುಸಿದು ಪ್ರಪಾತಕ್ಕೆ ಬೀಳುತ್ತೋ ಗೊತ್ತಿಲ್ಲ. ಬೇರೆ ದೊಡ್ಡ ಘಾಟು. ಸೊ ನಿರಂತರ ಮಳೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತ ಮತ್ತೊಂದು ಮಗದೊಂದು ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಆದರೆ ಒಂದಿಷ್ಟು ವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಮುಂದೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಇದನ್ನು ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ವೈಜ್ಞಾನಿಕವಾಗಿ ಮಾಡಬೇಕು. ಬೇರೆ ಬೇರೆ ದೇಶದಲ್ಲಿದೆ, ದೊಡ್ಡ ದೊಡ್ಡ ಗುಡ್ಡದಲ್ಲೇ ಟ್ರಕ್ ಎಲ್ಲ ಹೋಗುತ್ತೆ. ಅದನ್ನು ಯಾವ ರೀತಿ ಮಾಡಿದ್ರು, ಮಳೆಗಾಲದಲ್ಲಿ ಇದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಲ್ಲಿ ಯಾವ ರೀತಿಯಾಗಿ ಅವರು ಮಾಡಿದ್ದಾರೆ, ಅದೆಲ್ಲ ಮಾಡಬೇಕಾಗತ್ತೆ. ಖಾಲಿ ಗುಡ್ಡ ಬಿತ್ತು, ಮಣ್ಣು ಕುಸಿತ ಆಯಿತು, ಪ್ರತಿ ವರ್ಷ ಇದೇ ಆಗ್ತಿರುತ್ತೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡ್ಕೊಂಡು ಬನ್ನಿ. ಮಳೆಗಾಲ ಬಂತೆಂದ್ರೆ ಸಾಕು, ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂಥದ್ದು. ಅದರಂತೆ ಏನು ಹುಲಿಕಲ್ ಘಾಟ್ನಲ್ಲಿರುವಂಥ ಪಿನ್ ಪಾಯಿಂಟ್ನಲ್ಲಿ ಧರೆ ಕುಸಿದಿದೆ. ನೋಡ್ಬೋದು ನೀವು, ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂಥ ಹುಲಿಕಲ್ ಘಾಟ್ ಇದಾಗಿರುವಂಥದ್ದು. ಏನು ಆಗುಂಬೆ ಘಾಟ್ನಲ್ಲಿ ಭಾರಿ
ವಾಹನಗಳನ್ನು ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತು ಕುಂದಾಪುರ ಭಾಗಕ್ಕೆ ರಸ್ತೆ ಸಂಪರ್ಕವನ್ನು ಕಲ್ಪಿಸುವ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು ಜೊತೆಗೆ ಭಾರಿ ಸರಕು ಸಾಗಾಣಿಕೆಯನ್ನು ಈ ಹುಲಿಕಲ್ ಘಾಟ್ ಮುಖಾಂತರನೇ ತರುವಂಥದ್ದು. ಇದು ಸಂಚಾರಕ್ಕೆ ತುಂಬ ಅಗತ್ಯವಾಗಿರುವಂಥ ಘಾಟ್. ಈ ಘಾಟ್ನಲ್ಲೇ ಏನು ಪಿನ್ ಪಾಯಿಂಟ್ ಇದೆ, ಅಲ್ಲೇ ಧರೆ ಕುಸಿದಿರುವಂಥದ್ದು ನೋಡ್ಬೋದು. ತಾತ್ಕಾಲಿಕವಾಗಿ ಏನು ಧರೆ ಕುಸಿದೆ ಅಲ್ಲಿ ಟಾರ್ಪಲ್ಗಳನ್ನು ಹಾಕಿ ಮುಚ್ಚಿ ಮಣ್ಣನ್ನು ಹಾಕಿ ಸರಿ ಮಾಡುವಂಥ ಪ್ರಯತ್ನಗಳಾಗಿದೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರಗಳು ಇನ್ನೂವರೆಗೂ ದೊರಕಿಲ್ಲ. ಏನು ಅಂದರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಮಲೆನಾಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಒಂದೆಡೆ ಧರೆ ಕುಸಿತ ಪ್ರಕರಣಗಳು, ಗುಡ್ಡ ಕುಸಿತ ಪ್ರಕರಣಗಳಾದರೆ ಮತ್ತೊಂದೆಡೆ ಏನು ಮಧ್ಯ ಕರ್ನಾಟಕ ಭಾಗದ ಸಂಚಾರದ ಜೀವಕೊಂಡಿ ಅಂತಲೇ ಇದನ್ನು ಕರಿಬೋದು. ಹಾಗಾಗಿ ಇದನ್ನು ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆಗೆ ಗಮನ ಕೊಟ್ಟು ಶಾಶ್ವತವಾಗಿ ಏನು ಧರೆ ಕುಸಿದೇ ಇರೋ ರೀತಿಯಲ್ಲಿ ಏನು ಕ್ರಮವನ್ನು ಕೈಗೊಳ್ಳಬೇಕಿದೆ. ಏನಕ್ಕಂದರೆ ನೋಡ್ಬೋದು ಈ ಭಾಗದಲ್ಲಿ ಈಗಾಗಲೇ ಧರೆ ಕುಸಿತಿರೋದ್ರಿಂದ ಅಲ್ಲಿ ಕಲ್ಲುಗಳನ್ನು ಹಾಕಿ ಸಂಚಾರಕ್ಕೆ ಕಿರಿದಾದ ರಸ್ತೆಯನ್ನು ಈಗ ಅನುವು ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡರೂ ಸಹ ಮುಂದಾಗಬಹುದಾದಂತಹ ಅಪಾಯವನ್ನು ಅಥವಾ ಸಂಭವಿಸಬಹುದಾದಂತಹ ಅಪಾಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರಗಳು ಮುಂದಾಗಬೇಕಿದೆ. ಜೊತೆಗೆ ಧರೆ ಕುಸಿತ ಪ್ರಕರಣಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಮಿತಿಗಳನ್ನು ರಚಿಸೋದು ಸಹ ಸೂಕ್ತವಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಒಂದ್ ಕಡೆ ಸತತ ಮಳೆ ಆಗ್ತಾ ಇದೆ. ಈ ಸತತ ಮಳೆಯಿಂದಾಗಿ ಕುಸಿತಾ ಇದೆ ಹುಲಿಕಲ್ ಘಾಟಿ. ಮತ್ತೆ ಕುಸಿತಕ್ಕೆ ಒಳಗಾದಂತಹ ಹುಲಿಕಲ್ ಘಾಟ್ ರಸ್ತೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್. ಇದು ಚಂಡಿಕಾಂಬ ದೇವಾಲಯದ ಬಳಿ ಅಪಾಯಕಾರಿ ರಸ್ತೆ. ಕಡಿದಾದ ತಿರುವಿನ ಬಲಭಾಗಕ್ಕೆ ಕುಸಿದಿರುವಂಥ ಮಣ್ಣು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವಾಗ ಕುಸಿದು ಪ್ರಪಾತಕ್ಕೆ ಬೀಳುತ್ತೋ ಗೊತ್ತಿಲ್ಲ. ಬೇರೆ ದೊಡ್ಡ ಘಾಟು. ಸೊ ನಿರಂತರ ಮಳೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತ ಮತ್ತೊಂದು ಮಗದೊಂದು ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಆದರೆ ಒಂದಿಷ್ಟು ವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಮುಂದೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಇದನ್ನು ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ವೈಜ್ಞಾನಿಕವಾಗಿ ಮಾಡಬೇಕು. ಬೇರೆ ಬೇರೆ ದೇಶದಲ್ಲಿದೆ, ದೊಡ್ಡ ದೊಡ್ಡ ಗುಡ್ಡದಲ್ಲೇ ಟ್ರಕ್ ಎಲ್ಲ ಹೋಗುತ್ತೆ. ಅದನ್ನು ಯಾವ ರೀತಿ ಮಾಡಿದ್ರು, ಮಳೆಗಾಲದಲ್ಲಿ ಇದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರು ಮಾಡಿದ್ದಾರೆ, ಅದೆಲ್ಲ ಮಾಡಬೇಕಾಗತ್ತೆ. ಖಾಲಿ ಗುಡ್ಡ ಬಿತ್ತು, ಮಣ್ಣು ಕುಸಿತ ಆಯಿತು, ಪ್ರತಿ ವರ್ಷ ಇದೇ ಆಗ್ತಿರುತ್ತೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡ್ಕೊಂಡು ಬನ್ನಿ. ಮಳೆಗಾಲ ಬಂತೆಂದ್ರೆ ಸಾಕು, ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂಥದ್ದು. ಅದರಂತೆ ಏನು ಹುಲಿಕಲ್ ಘಾಟ್ನಲ್ಲಿರುವಂಥ ಪಿನ್ ಪಾಯಿಂಟ್ನಲ್ಲಿ ಧರೆ ಕುಸಿದಿದೆ. ನೋಡ್ಬೋದು ನೀವು, ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂಥ ಹುಲಿಕಲ್ ಘಾಟ್ ಇದಾಗಿರುವಂಥದ್ದು. ಏನು ಆಗುಂಬೆ ಘಾಟ್ನಲ್ಲಿ ಭಾರಿ ವಾಹನಗಳನ್ನು